ರಿಷಬ್ ಶೆಟ್ಟಿಯವರ ನಟನೆ ನಿರ್ದೇಶನದಲ್ಲಿ ಮೂಡಿಬಂದಿರುವ ಕಾಂತಾರ ಚಾಪ್ಟರ್ 1 ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಭಾರಿ ದೊಡ್ಡ ಮೊತ್ತವನ್ನೇ ಕಲೆ ಹಾಕ್ತಾ ಇದೆ. ಸುಮಾರು 7,000 ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದ್ದ ಕಾಂತಾರ ಚಾಪ್ಟರ್ 1 ಸಿನಿಮಾವು ಮೊದಲ ದಿನದಿಂದಲೂ ಕೂಡ ಅತ್ಯುತ್ತಮ ಗಳಿಕೆಯನ್ನ ಮಾಡ್ತಾ ಇದೆ. ಆದರೆ ಈವರೆಗೆ ಚಿತ್ರತಂಡ ಅಧಿಕೃತವಾಗಿ ಸಿನಿಮಾದ ಕಲೆಕ್ಷನ್ ಎಷ್ಟು ಎನ್ನುವುದನ್ನ ಘೋಷಣೆ ಮಾಡಿರಲಿಲ್ಲ. ಆದರೆ ಇದೀಗ ಅದು ಬಹಿರಂಗವಾಗಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಕಲೆಕ್ಷನ್ ಅನ್ನ ನಿರ್ಮಾಣ ಮಾಡಿದಂತಹ ಸಂಸ್ಥೆಯಾದ ಹೊಂಬಾಳೆ ಫಿಲ್ಮ್ಸ್ ಘೋಷಣೆ ಮಾಡಿದೆ. ದಿವ್ಯ ಸಿನಿಮಾ ಬಿರುಗಾಳಿಯು ಗಲ್ಲಾಪೆಟ್ಟಿಗೆಯಲ್ಲಿ ಎತ್ತರಕ್ಕೆ ಏರುತ್ತಲೇ ಇದೆ ಎಂದು ಕ್ಯಾಪ್ಷನ್ ನೀಡಿರುವಂತಹ ಹೊಂಬಾಳೆ ಫಿಲ್ಮ್ಸ್ ಮೊದಲ ವಾರದಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾವು ವಿಶ್ವದಾದ್ಯಂತ 509.25 ಕೋಟಿ ರೂಪಾಯಿಗಳನ್ನು ಬಾಚಿಕೊಂಡಿದೆ ಅಂತ ಹೇಳಿಕೊಂಡಿದೆ. ಇದು ಗ್ರಾಸ್ ಕಲೆಕ್ಷನ್ ಆಗಿದ್ದು, ಈ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ 1,000 ಕೋಟಿ ಬಾಚಿಕೊಳ್ಳುತ್ತಾ ಅಂತ ಸಿನಿಪ್ರಿಯರು ಕಾಯ್ತಾ ಇದ್ದಾರೆ. ರುಕ್ಮಿಣಿ ವಸಂತ್ ಅವರು ವೃತ್ತಿ ಜೀವನ ಆರಂಭಿಸಿದ್ದು ತುಂಬಾನೇ ಹಿಂದೆಯೇ. ರಕ್ಷಿತ್ ಶೆಟ್ಟಿ ಅವರ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ಅವರ ವೃತ್ತಿ ಜೀವನವನ್ನ ಬದಲಿಸಿತ್ತು. ಆ ಬಳಿಕ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾ ಮೂಲಕ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಟ್ರೇಲರ್ ರಿಲೀಸ್ ಆದ ಬಳಿಕ ಒಂದು ಟ್ರೋಲ್ ಹರಿದಾಡ್ತಾ ಇತ್ತು. ಈ ಟ್ರೋಲ್ನಲ್ಲಿ ರುಕ್ಮಿಣಿ ವಸಂತ್ ಅವರ ಕಾಂತಾರ ಚಾಪ್ಟರ್ 1 ಚಿತ್ರದಲ್ಲಿ ಖಡ್ಗ ಹಿಡಿದು ನಿಂತ ಕೆಲವು ದೃಶ್ಯಗಳು ಇದೆ. ಈ ದೃಶ್ಯಗಳನ್ನು ಅವರು ನೂಡಲ್ಸ್ ಮಾಡುವಂತೆ ಟಾರ್ ಹಾಕಿದಂತೆಯೂ ತೋರಿಸಲಾಗಿತ್ತು. ಈ ಬಗ್ಗೆ ಸಂದರ್ಶನದಲ್ಲಿ ಪ್ರಶ್ನೆ ಮಾಡಲಾಗಿದೆ. ಇದಕ್ಕೆ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಉತ್ತರಿಸಿದ್ದಾರೆ. ಟ್ರೋಲ್ ಮಾಡೋದು ನೋಡಿ ಇಷ್ಟ ಆಯಿತು. ಅದರಲ್ಲೂ ಸಾಕಷ್ಟು ವೇರಿಯೇಷನ್ಸ್ ಇದೆ. ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ನೋಡಿದ್ದೆ. ನಾನು ರಸ್ತೆಗೆ ಟಾರ್ ಹಾಕ್ತಾ ಇದ್ದೆ. ಈ ರೀತಿಯಲ್ಲೂ ಕೂಡ ಕಾಂತಾರ ಪುಷ್ ಆಗ್ತಾ ಇದೆ ಎಂಬ ಸಂತೋಷ ಇದೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ರುಕ್ಮಿಣಿ ವಸಂತ್. ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕೆಲವರು ಟ್ರೋಲ್ನ ನೆಗೆಟಿವ್ ಆಗಿ ತೆಗೆದುಕೊಳ್ತಾರೆ. ಆದರೆ ಇವರು ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನೋದೇ ವಿಶೇಷ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಮತ್ತು ರಚನಾ ರೈ ಅಭಿನಯದ ದಿ ಡೆವಿಲ್ ಸಿನಿಮಾವು ಡಿಸೆಂಬರ್ 12ರಂದು ತೆರೆ ಕಾಣ್ತಾ ಇದೆ. ಅದಕ್ಕೂ ಮುನ್ನ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ರಿಲೀಸ್ ಆಗಿ ಸದ್ದು ಮಾಡಿತ್ತು. ಇದೀಗ ಈ ಚಿತ್ರದ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ರಿಲೀಸ್ ಆಗಿದೆ. ಈ ಹಿಂದೆ ದಿ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಸಖತ್ ಮಾಸ್ ಆಗಿತ್ತು. ಫ್ಯಾನ್ಸ್ ಕೂಡ ಸಖತ್ ಎಂಜಾಯ್ ಮಾಡಿದ್ರು. ಆದರೆ ಈ ಬಾರಿ ಸಖತ್ ರೊಮ್ಯಾಂಟಿಕ್ ಗೀತೆಯನ್ನ ರಿಲೀಸ್ ಮಾಡಲಾಗಿದೆ. ದರ್ಶನ್ ಅವರನ್ನ ಲವರ್ ಬಾಯ್ ಗೆಟಪ್ನಲ್ಲಿ ನೋಡದೆ ಬಹಳ ದಿನಗಳೇ ಆಗಿತ್ತು. ಆದರೆ ಈಗ ರಿಲೀಸ್ ಆಗಿರುವ ಒಂದೇ ಒಂದು ಸಲ ಸೋತು ಬಿಡೆ ಹಾಡಿನಲ್ಲಿ ನಾಯಕಿ ರಚನಾ ರೈ ಜೊತೆ ದರ್ಶನ್ ಸಖತ್ ರೊಮ್ಯಾಂಟಿಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಶ್ರೀ ಜೈಮಾತಾ ಕಂಬೈನ್ಸ್ ಲಾಂಛನದಲ್ಲಿ ಅದ್ಧೂರಿಯಾಗಿ ನಿರ್ಮಾಣವಾಗಿರುವ ಪ್ರಕಾಶ್ ವೀರ್ ಕತೆ ಚಿತ್ರಕಥೆಯನ್ನ ಬರೆದು ಡೈರೆಕ್ಷನ್ ಮಾಡಿರುವ ಬಹುನಿರೀಕ್ಷಿತ ದಿ ಡೆವಿಲ್ ಚಿತ್ರದ ಈ ಒಂದೇ ಒಂದು ಸಲ ಸೋತು ಬಿಡೆ ಹಾಡನ್ನ ಪ್ರಮೋದ್ ಮರವಂತೆ ಬರೆದಿದ್ದು ಕಪಿಲ್ ಮತ್ತು ಚಿನ್ಮಯ್ ಶ್ರೀಪಾದ ಅವರು ಹಾಡಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿದೆ. ಸಖತ್ ಬ್ಯೂಟಿಫುಲ್ ಆಗಿ ಹಾಡಿಗೆ ನೃತ್ಯ ನಿರ್ದೇಶನ ಮಾಡಿದ್ದಾರೆ ಸಂತು ಮಾಸ್ಟರ್. ಮಾಜಿ ಸಂಸದೆ ಜನಪ್ರಿಯ ನಟಿ ರಮ್ಯಾ ದಿವ್ಯಾ ಸ್ಪಂದನ ಅವರಿಗೆ ಅಶ್ಲೀಲ ಕಮೆಂಟ್ ಮಾಡಿದ್ದ ಆರೋಪಿಗಳನ್ನು ಬಂಧಿಸಲಾಗಿತ್ತು. ಈಗ 7 ಆರೋಪಿಗಳಿಗೆ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ. ಕೆ ಪ್ರಮೋದ್, ಮಂಜುನಾಥ್, ರಾಜೇಶ್ ಸಿವೈ, ಓಬಣ್ಣ, ಗಂಗಾಧರ್, ಚಿನ್ಮಯ್ ಶೆಟ್ಟಿ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಮತ್ತೊಬ್ಬ ಆರೋಪಿ ವಿಕಾಸ್ ಬಿಎಗೆ ನಿರೀಕ್ಷಣಾ ಜಾಮೀನು ನೀಡಲಾಗಿದೆ. ಈಗಾಗಲೇ ಆರೋಪ ಪಟ್ಟಿ ದಾಖಲಾಗಿರುವ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಶಿವಶಂಕರ್ ಅಮರಣ್ಣವರ್ ಅವರಿದ್ದಂತಹ ಪೀಠದಿಂದ ಜಾಮೀನು ಮಂಜೂರಾಗಿದೆ. 1 ಲಕ್ಷ ಬಾಂಡ್, ಒಬ್ಬರ ಶ್ಯೂರಿಟಿ ಒದಗಿಸುವಂತೆ ಷರತ್ತು ಹಾಕಲಾಗಿದೆ. ನಟಿ ರಮ್ಯಾ ಅವರು ನಟನೆಯಿಂದ ದೂರ ಇದ್ದಾರೆ. ಹಾಗಿದ್ರೂ ಕೂಡ ಚಿತ್ರರಂಗದ ನಂಟನ್ನ ಉಳಿಸಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸಕ್ರಿಯರಾಗಿದ್ದಾರೆ. ಸಮಾಜದ ಅನೇಕ ಆಗುಹೋಗುಗಳ ಬಗ್ಗೆ ಅವರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ತಾರೆ. ನಟ ದರ್ಶನ್ ಪ್ರಕರಣದ ಬಗ್ಗೆ ಕೂಡ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯಿಸಿದ್ದು, ಆಗ ದರ್ಶನ್ ಅಭಿಮಾನಿಗಳು ರಮ್ಯಾಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್, ಪವಿತ್ರ ಗೌಡ ಮತ್ತು ಇತರರಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿದ್ದು ಸೂಕ್ತವಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಆಗ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಮೂಡುತ್ತಿದೆ ಎಂದು ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದರು. ಅದು ದರ್ಶನ್ ಅಭಿಮಾನಿಗಳ ಕೋಪಕ್ಕೂ ಕೂಡ ಕಾರಣವಾಗಿತ್ತು.
ಯಾವುದೋ ಒಂದು ಸಿನಿಮಾ ಬರ್ತಾ ಇದೆ ಎಂದಾಗ ಆ ಕುರಿತು ಸಾಕಷ್ಟು ಸುದ್ದಿಗಳು ಚರ್ಚೆಯಾಗುತ್ತೆ. ಸಿನಿಮಾದಲ್ಲಿ ಯಾರು ನಟಿಸ್ತಾರೆ, ವಿಲನ್, ಹೀರೋಯಿನಿ ಬಗ್ಗೆಯಂತೂ ಸಿಕ್ಕಾಪಟ್ಟೆ ಕುತೂಹಲ, ಊಹೆಗಳಿರುತ್ತೆ. ಇತ್ತೀಚೆಗೆ ತಮಿಳು ನಟ ಸಿಂಬು ಅವರು ಅರಸನ್ ಸಿನಿಮಾ ಮಾಡುತ್ತಾರೆ ಎನ್ನಲಾಗಿತ್ತು. ಈ ಸಿನಿಮಾದಲ್ಲಿ ಸಮಂತಾ ಹೀರೋಯಿನ್ ಆಗಿ ತಮಿಳಿಗೆ ವಾಪಸ್ ಬರ್ತಾರೆ ಎನ್ನಲಾಗಿತ್ತು. ಈಗ ಈ ಸಂಬಂಧ ಈ ಸಿನಿಮಾದಲ್ಲಿ ಕನ್ನಡದ ಸ್ಟಾರ್ ನಟರು ನಟಿಸುತ್ತಾರೆ ಎನ್ನುವ ಬೇಸ್ಲೆಸ್ ಸುದ್ದಿಯನ್ನ ಟ್ವೀಟ್ ಮಾಡಿದ ಸೈಮಾಗೆ ಕಿಚ್ಚ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸೈಮಾ ಟ್ವಿಟರ್ ಖಾತೆಯಲ್ಲಿ ಕಿಚ್ಚ ಸುದೀಪ್ ಮತ್ತು ಉಪೇಂದ್ರ ಅವರ ಫೋಟೋ ಹಾಕಿ ಒಂದು ಪೋಸ್ಟ್ ಶೇರ್ ಮಾಡಿತ್ತು. ಈಗ ಆ ಟ್ವೀಟ್ ಡಿಲೀಟ್ ಮಾಡಲಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಉಪೇಂದ್ರ ಮತ್ತು ಕಿಚ್ಚ ಸುದೀಪ್ ಅವರು ಸಿಂಬು ಅವರ ಬಹುನಿರೀಕ್ಷಿತ ಸಿನಿಮಾ ಅರಸನ್ನಲ್ಲಿ ವಿಲನ್ ಪಾತ್ರಗಳನ್ನ ಮಾಡಲಿದ್ದಾರೆ. ಇಬ್ಬರಲ್ಲಿ ಒಬ್ಬರು ವಿಲನ್ ಆಗಿ ನಟಿಸಲಿದ್ದಾರೆ ಎಂದು ಸೈಮಾ ಟ್ವೀಟ್ ಮಾಡಿತ್ತು. ಇದನ್ನ ಗಮನಿಸಿದ ಕಿಚ್ಚ ಅವರು ಇದಕ್ಕೆ ಸಖತ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೈಮಾ ಟ್ವೀಟ್ಗೆ ಅದು ಹೇಳಿರುವ ಸುದ್ದಿಗೆ ಸಂಬಂಧಿಸಿ ಸ್ಪಷ್ಟನೆಯ ಜೊತೆ ಲೈಟ್ ಆಗಿ ಸೈಮಾಗೆ ಟಾಂಗ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಅವಾರ್ಡ್ ಸಂಜೆಯಲ್ಲಿ ನೀವು ಮಾಡುತ್ತಿರುವುದಕ್ಕೆ ದೊಡ್ಡ ಗೌರವ. ಈ ಎಲ್ಲ ನ್ಯೂಸ್ಗೆ ಸಂಬಂಧಿಸಿ ನನಗೆ ಒಂದು ಸಲಹೆ ಕೊಡಿ. ಗುಟ್ಟಾಗಿ ಹೇಳ್ತೀನಿ, ನಿಮ್ಮ ಸುದ್ದಿ ಮೂಲಗಳನ್ನು ಬದಲಾಯಿಸಿ. ಮುಂದಿನ ಸೈಮಾ ಅವಾರ್ಡ್ನಲ್ಲಿ ಬೆಸ್ಟ್ ಫೇಕ್ ನ್ಯೂಸ್ ಅವಾರ್ಡ್ ಇದೆಯಾ ಎಂದು ತಿಳಿಯಬೇಕಾಗಿದೆ ಎಂದು ಬರೆದು ನಗುವ ಎಮೋಜಿಯನ್ನ ಹಾಕಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.